ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಈಗ ನೋಡ್ರಿ, ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬನ್ನಿ. ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಟೀ ಮಾಡಿಟ್ಟಿದ್ರು ಮಮ್ಮಿ. ಟೀ ಕುಡಿಸ್ಕೇಶಿಂದ ದೇವ್ರ ಪೂಜೆ ಎಲ್ಲ ಮಾಡಿ ನಾನು ಒಂದು ಸಾಂಬಾರು ತಿಂತೀನಿ ನೋಡ್ರಿ. ಇದು ನನ್ನ ಫೇವ್ರೇಟ್ ಸಾಂಬಾರು, ಮತ್ತು ಇದು ಬಾಣತಿಯರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ರೈಸ್ ಆಮೇಲೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಟ್ ಆಗತ್ತೆ ರೀ ಈ ಸಾಂಬಾರು. ನೀವು ಸಾಂಬಾರು ಥರನೂ ಮಾಡ್ಕೋಬೋದು, ಇದನ್ನ ಗ್ರೇವಿ ಥರನೂ ಮಾಡ್ಕೋಬೋದು. ಟೇಸ್ಟ್ ಅಂತೂ ಅದ್ಭುತವಾಗಿ ಇರ್ತೈತಿ. ಜಾಸ್ತಿ ಖಾರನೂ ಇಲ್ಲ, ಜಾಸ್ತಿ ಹುಳಿನೂ ಇಲ್ಲ, ಜಾಸ್ತಿ ಉಪ್ಪು ಇಲ್ಲ. ಬರ್ರಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಇಲ್ಲಿ ನೋಡ್ರಿ, ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕಲ್ಲ ಅಷ್ಟು ಹೆಸರುಬೇಳೆ ತೊಗೊಂಡು ಕುದಿಸ್ಕೋಬೇಕಾದ್ರೂ ಫಸ್ಟ್. ಅದಾದಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅವು ಸಿಡಿದ್ಮೇಲೆ ಬೆಳ್ಳುಳ್ಳಿ ಹಾಕೋರಿ. ಅದಾದಮೇಲೆ 2 ಶೀಳು ಇಟ್ಕೊಂಡಂಥ ಹಸಿ ಮೆಣಸಿನ್ಕಾಯಿನ ಹಾಕೋಬೇಕ್ರಿ. ನಿಮ್ಗೆ ಹಸಿ ಮೆಣಸಿನ್ಕಾಯಿ ಆಗಿ ಬರೋಂಗಿಲ್ಲ ಅಂದವ್ರು ನೀವು ರೆಡ್ ಚಿಲ್ಲಿನ ಕಟ್ ಮಾಡಿ ಹಾಕೋಬೋದು. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರ್ತೈತಿ. 2 ಮೆಣಸಿನ್ಕಾಯಿ ಹಾಕೋದ್ರಿಂದ ಇದೆ ಖಾರ ಏನೂ ಜಾಸ್ತಿ ಆಗಲ್ಲ ನೋಡ್ರಿ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಒಂದೇ ಟೊಮೆಟೊನ ಹಾಕೋಬೇಕು. ಟೊಮೆಟೊ ಹಾಕ್ಕೊಂಡು ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ನೋಡ್ರಿ. ಅಂದರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕನೂ ಇದನ್ನು ಹುರ್ಕೋಬೇಕು. ಇದಕ್ಕೆ ನೀವು ಕ್ವಾಂಟಿಟಿ ನೋಡಿಕೊಂಡು ಹೆಸರುಬೇಳೆ ತೊಗೋರಿ. ಹೆಸರುಬೇಳೆನ ಸ್ವಲ್ಪ ಕುದಿಸ್ಕೋಬೇಕ್ರಿ ಜಾಸ್ತಿ. ಕುದಿಸ್ಕೊಂಡು ನೀವು ಕುಕ್ಕರ್ ಕೂಡ ಅದನ್ನು 2 ವಿಸಿಲ್ ತಗೋಬೋದು ಹೆಸರುಬೇಳೆನ. ಈ ರೀತಿ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋರಿ. ಆಮೇಲೆ ನೆಕ್ಸ್ಟ್ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೋರಿ. ಹಾಕ್ಕೊಂಡು ಚೆಂದಂಗೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಇವು ಇನ್ನೊಂದು ಚೂರು ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿ ತನಕನೂ ಈ ರೀತಿ ಫ್ರೈ ಮಾಡ್ಕೋರಿ ಇದನ್ನು. ಇದಂತೂ ರೆಸಿಪಿ ಭಾಳ ಅಂದ್ರೆ ಭಾಳ ಸಖತ್ತಾಗಿ ಟೇಸ್ಟಿಯಾಗಿ ಬರ್ತೈತೆ ನೋಡಿರಿ. ನಿಮಗೂ ಕೂಡ ಖಂಡಿತ ಇಷ್ಟ ಆಕತಿ. ಇದು ನನ್ನ ಫೇವ್ರೇಟ. ಬೆಳ್ಳುಳ್ಳಿ ಒಳಗೆ ನೀವು ಶುಂಠಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಾರೆ ನೋಡ್ರಿ, ಆ ಪೇಸ್ಟ್ ಹಾಕೊಂಡ್ರೆ ಅಂತೂ ಇನ್ನೂ ಘಮ ಘಮ ಅಂತ ಸ್ಮೆಲ್ ಬರ್ತೈತಿ. ಸಾಂಬಾರು ತಿನ್ನೋಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತೈತಿ. ಜಾಸ್ತಿ ಹುಳಿನೂ ಇರೋಂಗಿಲ್ಲ. ಹುಳಿ ಆಗಬಾರ್ದು ಅಂದರೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಈಗ ನೋಡಿರಿ, ಕುದಿಸಿ ತೆಗೆದಿಟ್ಕೊಂಡಂಥ ಹೆಸರುಬೇಳೆನೇ ಇದಕ್ಕೆ ಹಾಕ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೋಬೇಕೀಗ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಮಿಕ್ಸ್ ಕೊಡ್ಬೇಕ್ರಿ. ಮಿಕ್ಸ್ ಕೊಟ್ಟಾದ್ಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೇಕು. ನಿಮ್ಗೆ ಇಷ್ಟ ಬೇಕು ಇನ್ನೊಂದು ಸ್ವಲ್ಪ ಕುದ್ದಿಂದ ಗಟ್ಟಿ ಆಗ್ತೈತಿ. ಅದು ಚಪಾತಿ ರೊಟ್ಟಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ನೀವು ರೈಸ್ಗೆ ಮಾಡ್ಕೋಬೇಕಂದ್ರೆ ಈ ರೀತಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು 2-3 ನಿಮಿಷ ಇದನ್ನು ಕುದಿಸ್ಕೋಬೇಕು ನೋಡಿರಿ. ಕುದಿಸ್ಕೊಂಡಾದ್ಮೇಲೆ ರೈಸ್ಗೆ ಸೂಟ್ ಆಗುವಂಗೆ ಸಾಂಬಾರು ಥರ ರೆಡಿ ಆಗ್ತೈತಿ. ಈ ರೀತಿ ನೋಡಿರಿ, ಭಾಳ ಅಂದ್ರೆ ಭಾಳ ಸಖತ್ ಟೇಸ್ಟಿಯಾಗಿರ್ತೈತೆ ರೀ. ಖಾರ ಅಂತೂ ಇರೋಂಗೆ ಇಲ್ಲ. ಫಸ್ಟ್ನೇದು ಸಖತ್ತಾಗಿ ಟೇಸ್ಟಿಯಾದಂಥ ಹೆಸರುಬೇಳೆ ಸಾಂಬಾರು ರೆಡಿ ಐತೆ ನೋಡಿರಿ. ಈಗ ಇದನ್ನು ಮಹಾರಾಷ್ಟ್ರ ಒಳಗೆ ವರನ್ ಅಂತ ಕೂಡ ಕರೀತಾರೆ. ಭಾಳ ಸಖತ್ತಾಗಿ ಟೇಸ್ಟಿಯಾಗಿ ರೆಡಿಯಾಗಿ ಬಂದಿರ್ತೈತಿ. ಇದನ್ನು ಬಿಸಿ ಬಿಸಿ ಅನ್ನೋದೊಳಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರ್ತೈತೆ ರೀ. ಇದಕ್ಕೆ ನೀವು 1 ಸ್ಪೂನ್ ತುಪ್ಪ ಬೇಕಂದ್ರೂ ಹಾಕ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.